ಹಲೋ ಗೈಸ್, ವೆಲ್ಕಮ್ ಟು ಕೆಪಿ ಚಾನಲ್. ನಾನು ಆಶಿಕ್. ನಾನೀಗ ಮಾತಾಡೋಕೆ ಹೊರಟಿರುವಂಥದ್ದು ಎರಡು ಮೂವಿ ಬಗ್ಗೆ. ಒಂದು ಮ್ಯಾಕ್ಸ್ ಅಪ್ಡೇಟ್ ಇದೆ, ಹಾಗೆಯೇ ಡೆವಿಲ್ ಅಪ್ಡೇಟ್ ಇದೆ ಅಂತಲೇ ಹೇಳ್ಬೋದು. ಸೊ ಗೈಸ್, ಅದನ್ನೇ ಮಾಡಿದೆ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಮೊದಲನೇದಾಗಿ ಮ್ಯಾಕ್ಸ್ ಬಗ್ಗೆ ಮಾತಾಡೋದಾದ್ರೆ, ನಾನೊಂದು ಟ್ವಿಟರಲ್ಲಿ ಅಥವಾ ಎಕ್ಸ್ ಅಂತ ಕರೀತಾರಲ್ಲ ಅದರಲ್ಲಿ ಅದೊಂದು ಸ್ಪೇಸಿಗೆ ಹೋಗಿದ್ದೆ. ಅದು ಮೂವಿ ಅಪ್ಡೇಟ್ಸ್ ಕೊಡ್ತಾ ಇದ್ರು. ನಾನು ಜಸ್ಟ್ ಕೇಳ್ತಾ ಇದ್ದೆ. ಅದರಲ್ಲಿ ನಾನೊಂದು ಕ್ವಶನ್ ಕೇಳಿದೆ, ಲೈಕ್ ಯಾವಾಗ ಬರಬಹುದು, ಮ್ಯಾಕ್ಸ್ ಯಾವಾಗ ರಿಲೀಸ್ ಆಗ್ಬೋದು ಅಂತ ಕೇಳಿದಾಗ ಜುಲೈಯಲ್ಲಿ ಅಂತ ನಾನೇನು ಹೇಳ್ತೀನಲ್ಲ, ಅದಿಲ್ಲ, ಅದು ಆಗ್ತಾ ಇಲ್ಲ. ಯಾಕೆಂದರೆ ಅದನ್ನು ಆಗಸ್ಟಿಗೆ ದೂಕಿದ್ದಾರೆ. ಹಾಗಾದರೆ ಆಗಸ್ಟಲ್ಲಿ ಎಷ್ಟು ಮೂವೀಸ್ ಅಂತ ಬರ್ತಾ ಇದೆ ಗುರು? ಪುಷ್ಪ ಬೇರೆ ಲ್ಯಾಂಗ್ವೇಜಿಂದ ಆಗಿರುವಂಥದ್ದು, ಅದ್ರ ಜೊತೆಗೆ ಕೀರ್ತಿ ಸುರೇಶ್ ಮೂವಿ ಇದೆ, ಅದು ಹೊಂಬಾಳೆ ಫಿಲ್ಮ್ಸ್ ಪ್ರೊಡಕ್ಷನಿಂದ ಬರ್ತಿರೋವಂಥ ಮೂವಿ ಆಗಿರುವಂಥದ್ದು. ಅದೇ ರೀತಿ ಕನ್ನಡದ ಮೂವಿ ಆಗಿರುವಂಥ ಭೈರತಿ ರಣಗಲ್ಲು, ಭಗೀರಾ ಕೂಡ ರಿಲೀಸ್ ಆಗುವಂಥ ಚಾನ್ಸಸ್ ಇದೆ ಅಂತ ಮಾತಾಡ್ತಿದ್ದೀರಾ. ಬಟ್ ಈಗ ಆಗಸ್ಟಿಗೆ ಮ್ಯಾಕ್ಸ್ನ ದೂಕಿದ್ದಾರೆ ಅಂತ ಇಂಟರ್ನಲ್ ವಿಷಯ ಇರುವಂಥದ್ದು ಅಪ್ಕಮಿಂಗ್ ಡೇಸಲ್ಲಿ ಗೊತ್ತಾಗುತ್ತೆ. ಹಾಗೇನೆ ನಾನು ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ, ಪ್ರೀ ಕ್ಲೈಮ್ಯಾಕ್ಸ್ ಶೂಟಿಂಗ್ ಒಂದು ಪಿಕ್ ಏನಾದ್ರು ಬಂದಿತ್ತಲ್ಲ, ತುಂಬಾ ಅದ್ಭುತವಾಗಿತ್ತು ಅಂತೆಲ್ಲ ಮಾತಾಡ್ತಿರ್ಬೇಕಾದ್ರೆ ಆ ಒಂದು ಮಿಡಲ್ ಟಾಕಲ್ಲಿ ಬಂದಿರೋದೇನೆಂದರೆ, ನೀವು ಜಸ್ಟ್ ನೋಡಿರೋವಂಥದ್ದು ಜಸ್ಟ್ ಗ್ಲಿಮ್ಸ್ ಅಷ್ಟೇ. ನಾನು ಜಸ್ಟ್ ಒಂದು 10 ಫೋಟೋನ ನೋಡಿ ನನಗೂ ಕೂಡ ಶಾಕ್ ಆಯಿತು ಅಂತ ಸೆಟ್ಟಲ್ಲಿರೋರು ಅಥವಾ ಆ ಒಂದು ಸೆಟ್ಟಲ್ಲಿ ಏನೇನು ನಡೀತಿದೆ ಅಂತ ಗೊತ್ತಿರೋರು ಮಾತಾಡಿರೋವಂಥದ್ದು. ಇದೆಲ್ಲ ಏನು ಗೊತ್ತಾ, ಲೈವಲ್ಲಿ ನಾವೆಲ್ಲ ಕೇಳಿಸ್ಕೊತಿರೋವಂಥದ್ದು ಅಥವಾ ನಾವು ಕ್ವಶನ್ ಕೇಳ್ತಿರೋವಂಥದ್ದು. ಇದೆಲ್ಲ ಗೊತ್ತಾದ ಮೇಲೆ ನನಗೆ ಅನ್ನಿಸ್ತು, ಓಕೆ ಇದ್ರದ್ದು ಮ್ಯಾಕ್ಸ್ ಅಪ್ಡೇಟ್ ಇದೆ, ಇದನ್ನು ಕೊಡಬೇಕು, ಹಾಗೆಯೇ ಡೆವಿಲಿಂದ ಅಪ್ಡೇಟ್ ಇದೆ, ಅದನ್ನು ಕೊಡಬೇಕು ಅಂತ ಡಿಸೈಡ್ ಮಾಡಿಕೊಂಡೇ ಬಂದಿರೋವಂಥದ್ದು. ಹೀಗೆ ನಾನು ಹೇಳಿದಾಗೇನೆ ಏನು ಒಂದೇ ವಿಲನ್ ಇರಬೇಕು ಅಂತ ಏನು ರೂಲ್ಸ್ ಇದೆಯಾ ಅಂತ. ಆದರೂ ಕೂಡ ಈ ವಿಷಯನ ಹೇಳ್ತೀನಿ. ವಿನಯ್ ಗೌಡ ಅವರು ಏನೆಲ್ಲ ಸ್ಟೋರಿ ಎಲ್ಲ ನೋಡ್ತಿದ್ದೀರಲ್ಲ, ವಿನಯ್ ಗೌಡ ಅವ್ರದ್ದು ಡೆವಿಲಿಂದು ಮ್ಯೂಸಿಕ್ ಜೊತೆಗೆ ಒಂದು ಫೋಟೋನ ಹಾಕಿದ್ದಾರೆ. ಅಂದರೆ ಅವರು ಮೆನ್ಷನ್ ಮಾಡಿದ್ದಾರೆ ಕ್ಯಾಪ್ಷನಲ್ಲಿ, ನಾನು ಒಂದು ಹೊಸ ದೊಡ್ಡ ಪ್ರಾಜೆಕ್ಟಿಗೇನೆ ಕೈ ಹಾಕಿದ್ದೀನಿ ಅಂತ. ಸೊ ಇಲ್ಲಿ BGM ಹಾಕಿರೋಂಥದ್ದು ಡೆವಿಲಿಂದು, ಹಾಗೇನೆ ಅವರು ಸ್ಟೋರಿ ಹಾಕಿದಾಗ ಅವರು ಎಮೋಜಿ ಇದ್ದಿದ್ದರಲ್ಲಿ ಡೆವಿಲಿನ್ ಸಿಂಬಲ್ ಆಗಿರೋವಂಥದ್ದು. ಸೊ ಅವರೇ ಹಿಂಟ್ ಕೊಟ್ಟಾಗಿದೆ, ಇದಕ್ಕಿಂತ ಜಾಸ್ತಿ ಹಿಂಟ್ ಯಾರು ಕೊಡಲ್ಲ ಗುರು ಅಂತಲೇ ಹೇಳ್ಬೋದು. ಆದರೂ ಕೂಡ ರೀಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೋಸ್ಕರ ಸೆಟ್ಟಲ್ಲಿರೋರನ್ನ ಮತ್ತೆ ಕೇಳಿದೆ. ಅವ್ರು ಹೇಳಿದ್ರು, ಸೆಟ್ಟಿಗೆ ಬಂದಿದ್ರು, ನಾವೇನೋ ಬಿಗ್ ಬಾಸ್ ಕಂಟೆಸ್ಟೆಂಟ್ ಅಲ್ವಾ, ಹಾಗಾಗಿ ಆ ಒಂದು ಫೇಮಸ್ ವ್ಯಕ್ತಿ ಬಂದಿರ್ತಾರೆ, ವಿಸಿಟ್ ಮಾಡಿರ್ತಾರೆ ಅಂತ ಆ ಥರ ನಾವು ಜಸ್ಟ್ ಇಗ್ನೋರ್ ಮಾಡಿದ್ವಿ ಅಂತ ಹೇಳಿದ್ರು. ಅಂದರೆ ಇಗ್ನೋರ್ ಮಾಡಿದ್ವಿ ಅಂದರೆ ನನಗೆ ಹೇಳೋವಂಥ ಅಗತ್ಯ ಇರಲಿಲ್ಲ ಅಂತ ಅಂದ್ಕೊಂಡಿದ್ರು. ಆ ಥರ ಹೇಳಿದ್ರು. ಆಗ ನನಗೆ ಅನ್ನಿಸ್ತು, ಓಕೆ ಕನ್ಫರ್ಮ್ ಆಗೋಯ್ತು ಅಲ್ಲಿಗೆ ಇವ್ರು ಇದ್ದಾರೆ ಅಂತ. ವಿನಯ್ ಗೌಡರು ಆ್ಯಸ್ ಎ ವಿಲನ್ ಆಗಿ ಇದ್ದಾರೆ ಅಂತಲೇ ನಾವು ಯಾಕೆ ಅನ್ಕೊತಿದ್ದೀವಿ ಅಂದರೆ, ಅವ್ರಿಗೆ ಆ ಗೆಟಪ್ ಸೂಟ್ ಆಗುತ್ತೆ ಅಂತ ನಿಮಗೆಲ್ಲರಿಗೂ ಆಲ್ರೆಡಿ ಗೊತ್ತಿದೆ. ಸೊ ಇಲ್ಲಿ ನಮ್ಗೆ ಗೊತ್ತಾಗ್ತಿದೆ, ಕನ್ನಡದಕ್ಕೆ ಪ್ರಿಯಾರಿಟಿ ಜಾಸ್ತಿ ಕೊಡ್ತಾ ಇದ್ದಾರೆ. ಕರ್ನಾಟಕದ ಒಂದು ಯಾರ್ಯಾರು ನ್ಯೂ ಟ್ಯಾಲೆಂಟೀಸ್ ಇರ್ತಾರಲ್ಲ ಅವರಿಗೆಲ್ಲ ಆಪರ್ಚುನಿಟಿ ಕೊಡ್ತಾ ಇದ್ದಾರಲ್ಲ, ತುಂಬಾ ಖುಷಿ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನೊಂದು ವಿಷಯ ಏನಂತಂದರೆ, ಆ್ಯಸ್ ಎ ವಿಲನ್ ಆಗಿ ಎದುರಿಗೆ ಇವ್ರು ನಿಂತಾಗ ಇದಕ್ಕೆ ಇವರು ಪರ್ಫೆಕ್ಟ್ ಸೂಟ್ ಆಗುತ್ತೆ ಈ ಕ್ಯಾರೆಕ್ಟ್ರಿಗೆ ಅಂತ ನನಗೆ ಅನ್ನಿಸ್ತಾ ಇರುವಂಥದ್ದು. ನೋಡೋಣ ಗುರು ಏನೇನಾಗುತ್ತೆ ಅಪ್ಕಮಿಂಗ್ ಡೇಸಲ್ಲಿ ಅಂತ ಹೇಳ್ತಾ, ಇದಿಷ್ಟು ಇವತ್ತಿನ ಅಪ್ಡೇಟಲ್ಲಿ ಇರುವಂಥದ್ದು. ನಿಮಗೆ ಏನಿಸುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ, ಇವತ್ತು ಎಷ್ಟು ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸೂಪರ್ ಆಗಿದ್ದರೆ ಸಬ್ಸ್ಕ್ರೈಬ್ ಅಂತ ಮರಿಬೇಡಿ. ಸೊ ಕೀಪ್ ವಾಚಿಂಗ್, ಲವ್ ಯು ಆಲ್, ಪೀಸ್.